ಕಿವಿಗೆ ಹೂ ಇಟ್ಕೊಂಡು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಪಕ್ಷ ಅಕ್ಷರ ಸಹ ಕನ್ನಡಿಗರ ರಕ್ತವನ್ನು ಹೇರುವಂಥ ಕೆಲಸ ಮಾಡ್ತಾ ಇದೆ. ಅವರ ಗ್ಯಾರಂಟಿಗೆ ಹಣ ಹೊಂದಿಸ್ಕೊಳ್ಳಿಕ್ಕೆ ಬಕಾಸುರ ಹೊಟ್ಟೆಯ ರಾಜ್ಯ ಸರ್ಕಾರ ಕನ್ನಡಿಗರ ರಕ್ತವನ್ನು ಹೇರುವಂಥ ಕೆಲಸ ಮಾಡ್ತಾ ಇದೆ. ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡ್ತು, ಮತ್ತು ಹಾಲಿನ ದರ ಜಾಸ್ತಿ ಮಾಡ್ತು, ನೀರಿನ ದರ ಜಾಸ್ತಿ ಮಾಡ್ತು, ಪೆಟ್ರೋಲು ಡೀಸೆಲ್ ದರ ಜಾಸ್ತಿ ಮಾಡ್ತು. ಈಗ ಸಾರಿಗೆ ಇಲಾಖೆಯಲ್ಲಿ ಬಸ್ ದರ ಜಾಸ್ತಿ ಮಾಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯನ್ನು ಏನು ಸಾರಿಗೆ ಸಂಸ್ಥೆ ಮಾಡಿದ್ರು ಇವರು, ಇವತ್ತು ಅಕ್ಷರ ಸಹ ಇವತ್ತು ಕರ್ನಾಟಕದ ಪ್ರಯಾಣಿಕರು, ಅದರಲ್ಲೂ ಪುರುಷ ಪ್ರಯಾಣಿಕರು ಇವತ್ತು ತಲೆ ಮೇಲೆ ಒಂದು ಭಾರ ಹೊರಿಸುವಂಥ ಕೆಲಸ ಮಾಡಿದೆ. ಜನರು ರಾಜ್ಯ ಸರ್ಕಾರ ಫ್ರೀ ಕೊಡಿದೆ, ಇನ್ನೊಂದ್ ಕಡೆ ಎಲ್ಲ ಬೆಲೆ ಏರಿಕೆ ಆಗಿದೆ. ಈಗ ಟಿಕೆಟ್ ಸರ್ದಿ ಆಗಿದೆ ಸರ್, ಏನ್ ಹೇಳ್ತೀರಾ? ಟಿಕೆಟ್ ಇವ್ರದ್ದು ರೇಟ್ ಜಾಸ್ತಿ ಮಾಡಿದ್ರಿಂದ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಈ ಸರ್ಕಾರ ಫ್ರೀ ಕೊಡ್ತಕ್ಕಂಥದ್ದು ಕ್ಯಾನ್ಸಲ್ ಮಾಡಿ ಮಾಮೂಲಿ ಎಲ್ಲರಿಗೂ ಒಂದೇ ಥರ ಹಾಕಿದ್ರೆ ದೇವರು ಒಳ್ಳೇದು ಮಾಡ್ತಾನೆ. ಸರ್ಕಾರಕ್ಕೂ ಬಯಸೋದು ಅದನ್ನೇ ನಾನು. ಈ ಫ್ರೀ ಏನು ಬೇಕಾಗಿಲ್ಲ. ಇವರು ಫ್ರೀನೂ ಏನು ಕರೆಕ್ಟಾಗಿ ಏನು ಕೊಡ್ತಾ ಇಲ್ಲ ಜನಗಳಿಗೆ ಯಾವುದೋ ಒಂದು ತಿಂಗಳು ಕೊಡ್ತಾರೆ, ಯಾವುದೋ ಒಂದು ತಿಂಗಳು ಕೊಡಲ್ಲ. ಇವರು 3-4-5 ತಿಂಗಳಿಂದ ಒಂದು ಸರಿನೋ 2,000 ರೂಪಾಯಿನೋ ಕಳಿಸವ್ರೆ. ಯಾವುದೋ ಈ ಚನ್ನಪಟ್ಟಣ ಎಲೆಕ್ಷನ್ ಬಿದ್ದಾಗ ಈ ಅಕ್ಕಿ ದುಡ್ಡನ್ನ ಏನು ಮಾಡವ್ರೆ, 680 ರೂಪಾಯಿ ಅಂದರೆ 4 ಜನ ಇರೋರಿಗೆ. ಅದನ್ನು ಅಷ್ಟೇ 4-5 ತಿಂಗಳಿಂದ ಯಾರಿಗೂ ಕೊಟ್ಟಿಲ್ಲ. ಯಾವುದೋ ಒಂದು ತಿಂಗಳು, ಈಗ ಮೊನ್ನೆ ಒಂದು ತಿಂಗಳು ಕೊಟ್ಟವ್ರೆ. ದಯವಿಟ್ಟು ಸರ್ಕಾರ ಫ್ರೀ ಅಂತಕ್ಕಂಥ ನಿಲ್ಲಿಸಿ, ಒಳ್ಳೇದಾಗುತ್ತೆ. ಅಂದ್ರೆ ಫ್ರೀ ಮಾಡಿ ಎಲ್ಲ ಬೆಲೆ ಜಾಸ್ತಿ ಮಾಡ್ತಿದೆ ಅಂತ. ಹೌದು, ಜಾಸ್ತಿ ಮಾಡ್ತದೆ. ನಮಗೆ ಬಸ್ಸು ಬೆಲೆ ಜಾಸ್ತಿ, ಹೋಗ್ಬೇಕಾದ್ರೆ 1 ಡಬಲ್ಲು, ಗಂಡಸರಿಗೆ ಜಾಸ್ತಿ, ಹೆಂಗಸರಿಗೆ ಫ್ರೀ. ದಯವಿಟ್ಟು ಇದನ್ನ ನಿಲ್ಲಿಸಿ ಸರ್ಕಾರ ಎಲ್ರಿಗೂ ಸಮಾನತೆ ನೋಡಿದ್ರೆ ಒಳ್ಳೇದಾಗುತ್ತೆ.